ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ಚಲೋ ಅದಿರಿ? ನಾನು ಚಲೋ ಅದೀನಿ ರೀ. ಇದೇನಿದು ಇಷ್ಟು ಐಟಮ್ ತೋರಿಸ್ತಿದ್ದಾರೆ ನಮ್ಮ ಅಕ್ಕ ಅನ್ಕೊತಿದ್ದೀರಾ? ಏನಿಲ್ಲರಿ, ನಾಳೆ ನಾನು ನನ್ನ ಮಗನ ನೋಡೋಕೆ ಹಾಸ್ಟೆಲಿಗೆ ಹೊಂಟಿದ್ದೆ. ಅವನು ರೊಟ್ಟಿ ಮಾಡ್ಕೊಂಬ ಅಂತ ಫೋನಲ್ಲಿ ಹೇಳಿದ್ದ. ಮತ್ತು ಅವನಿಗೆ ದೊಣಗಾಯಿ ಚಟ್ನಿ ಅಂದರೆ ತುಂಬ ಇಷ್ಟ, ಮತ್ತು ಮೆಂತ್ಯ ಚಟ್ನಿ ಅಂದ್ರೂ ತುಂಬ ಇಷ್ಟ. ಅದಕ್ಕೆ ನಾನು ಮಾಡ್ತಾಯಿದ್ದೆ. ಆಮೇಲೆ ಒಬ್ಬರು ಸಿಸ್ಟರ್ ರೊಟ್ಟಿ ಮಾಡೋದು ತೋರಿಸಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಹೀಗೆ ರೊಟ್ಟಿ ಮಾಡ್ತೀನಿ ಅಂತಲೂ ತೋರಿಸ್ಬಿಡ್ತೀನಿ ನೋಡಿರಿ. ರೊಟ್ಟಿ ಮಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ನೋಡಿರಿ, ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿ ನೀರು ಕಾಯೋವರೆಗೂ ಬಿಟ್ಬಿಡ್ತೀನಿ. ನೀರು ಚಳಮಳ ಅಂತ ಕುದಿಬೇಕದು. ಆವಾಗಲೇ ನಾನು ಹಿಟ್ಟು ಹಾಕಿ ಜಿಗಿಟ್ ಮಾಡ್ಕೊತೀನಿ ರೀ. ಒಬ್ಬೊಬ್ಬರು ಸರಿ ಮಾಡ್ಕೊತಾರೆ. ಸರಿ ಅಂದ್ರೆ ನೀರು ಕಾಸಿ ಡೈರೆಕ್ಟ್ ಹಿಟ್ಟಿಗೆ ಹಾಕ್ಕೊತಾರೆ. ನಾವು ಹಂಗೆ ಮಾಡಲ್ರಿ. ಈ ಥರ ಜಿಗಿಟ್ ಮಾಡ್ಕೊತೀವಿ ನೋಡಿರಿ ನಮ್ಮ ಸೈಡು. ಯಾಕಂದರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ, ಬೇಗ ಬೇಗ ಆಗುತ್ತೆ ಅಂಥೇಳಿ ನಾವು ಈ ಥರ ಜಿಗಿಟ್ ಮಾಡ್ಕೊತೀವಿ. ಹಿಟ್ಟು ಬೇಗ ಆಗುತ್ತೆ ರೀ. ಸ್ವಲ್ಪನೇ ನಿಮಗೆ ಅಳಕ್ಕೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿ ಜಿಗಿಟ್ ಮಾಡ್ಕೊಬೇಕು. ಈ ಥರ ನಾನು ಜಿಗಿಟ್ ಮಾಡಿಕೊಂಡೆ ರೊಟ್ಟಿ ಮಾಡ್ತೀನಿ ರೀ ಜಾಸ್ತಿ. ಅವನಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ರೀ. ನನ್ನ ಮಗ ಈಗ SLC ರೀ. ಹಾಗಾಗಿ ನೋಡೋಕೆ ಹೊಂಟಿದ್ದೆ ನಾನು ಹಾಸ್ಟೆಲ್ಲಿಗೆ. ಅವನು ರಾಮಕೃಷ್ಣ ರೆಸಿಡೆನ್ಸಿಯಲ್ ML ಹಳ್ಳಿ ಅಂತೇಳಿ, ಅಲ್ಲಿ ಚೆನ್ನಾಗಿ ಸ್ಟಡಿ ಇದೆ ನೋಡಿರಿ. ನೀವು ಯಾವುದಾದ್ರೂ ಮಕ್ಕಳ ಸೇರಿಸೋದಿದ್ರೆ ಸೇರಿಸ್ಬೋದು. ನೀವು ಬೇಕಾದ್ರೆ ಅಡ್ರೆಸ್ ಕೇಳಿದರೆ ನಾನು ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಸ್ಕೂಲು. ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಸ್ಕೂಲ. ಬೇಕಾದರೆ ನಾನು ಒಂದು ಸಣ್ಣ ವಿಡಿಯೋ ನನ್ನ ಮಗ ಮಾಡಿದ್ದಾನೆ, ನಿಮಗೆ ಮಾಡಿ ಬೇಕಾದ್ರೆ ಹಾಕ್ತೀನಿ. ಚೆನ್ನಾಗಿದೆ ನೋಡಿ ಸ್ಕೂಲು. ಈಗ ನನ್ನ ಮಗ 5 ವರ್ಷ ಆಯಿತು ಹೋಗಿ ಅಲ್ಲೇ ಕಲಿತಾ ಇರೋದು. ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ. ನೀವು ಯಾವುದಾದ್ರೂ ನಿಮ್ಮ ಮಕ್ಕಳು ಇದ್ದರೆ ಸೇರಿಸ್ರಿ ಅಂತ ಹೇಳ್ತೀನಿ. ಬೇಕಾದ್ರೆ ನಿಮ್ಮ ಫೋನ್ ನಂಬರನ್ನು ಹಾಕಿರ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಮೆಸೇಜ್ ಹಾಕಿರಿ, ನಾನು ಹಾಕಿರ್ತೀನಿ. ಒಂದು ಸಲ ಹೋಗಿ ಸ್ಕೂಲಿಗೆ ಭೇಟಿ ಕೊಟ್ಬರ್ರಿ. HM ಸರು ಮತ್ತು ತುಂಬ ಚೆನ್ನಾಗಿದ್ದಾರೆ, ದೇವರಾಜ್ ಸರ್ ಮತ್ತು ಸರಿತಾ ಮ್ಯಾಮ್ ಅಂತೇಳಿ. ತುಂಬ ಚೆನ್ನಾಗಿದೆ ಸ್ಕೂಲು. ನೀವು ಬೇಕಾದ್ರೆ ಹೋಗಿ ಬರ್ಬೋದು ಒಂದು ಸಲ ಅಲ್ಲಿಗೆ ವಿಸಿಟ್ ಕೊಟ್ಟು ಆಮೇಲೆ ನಿಮ್ಮ ಮಕ್ಕಳನ್ನ ನೀವು ಅಡ್ಮಿಷನ್ ಮಾಡಿಸ್ಕೋಬೋದು. ಚೆನ್ನಾಗಿದೆ ನೋಡಿ ಸ್ಕೂಲು. ಇವಾಗ ನೋಡಿರಿ, ನಾನು ರೊಟ್ಟಿ ಹಿಟ್ಟೆಲ್ಲ ನಾದಿದೆ. ಈ ಥರ ನಾದ್ಕೋಬೇಕು. ಸುಡೋದು ಇರುವಾಗಲೇ ನಾದ್ಕೊಳ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪ ಆರಿದ ಮೇಲೆ ನಾದ್ಕೊಳ್ರಿ. ಹಾಗೆ ಸ್ವಲ್ಪನೇ ಒಣ ಹಿಟ್ಟು ಹಾಕ್ಕೊತ ನಾದ್ಕೋಬೇಕು. ನೋಡಿ, ನಾನು ಈ ಥರ ನಾದ್ಕೊಂಡಿದ್ದೀನಿ. ಈ ಥರ ನೀವು ಜಿಗಿಟ್ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡ್ರೆ ನಿಮಗೆ ಬೇಗ ಆಗುತ್ತೆ. ಸರಿ ಮಾಡಿಕೊಂಡ್ರೂ ಆಗುತ್ತೆ, ಆದರೆ ನಮಗೆ ಸರಿ ಮಾಡಿಕೊಂಡ್ರೆ ಸರಿ ಆಗಲ್ಲ ಅಂಥೇಳಿ ನಾವು ಜಿಗಿಟೇ ಮಾಡ್ಕೊತೀವಿ. ಈ ಥರ ಸರಿ ಅಂದರೆ ಏನಂತೀರ? ಸರಿ ಅಂದರೆ ರೊಟ್ಟಿಗೆ ಹಿಟ್ಟು ಹಾಕ್ಕೊಂಡು ಡೈರೆಕ್ಟ್ ಬಿಸಿನೀರು ಹಾಕಿ ಕಲಿಸ್ಕೊಂಡು ನಾದ್ಕೊತಾರೆ. ನಾವು ಹಂಗೆ ಮಾಡಲ್ಲ ನೋಡಿ. ಈ ಥರ ನಾವು ಉದಗುಳ್ಬಿಗೆ ಅಂದರೆ ಲತ್ತಿ ಉಡಿ ಅಂತಾರಲ್ಲ, ಅದಕ್ಕೆ ಒಂದು ಕವರ್ ಕಟ್ಕೊತೀವಿ ರೀ ನಾವು. ಯಾಕಂದ್ರೆ ರೊಟ್ಟಿ ಹತ್ತಬಾರ್ದು ಅನ್ನೋ ಉದ್ದೇಶಕ್ಕೆ ಕವರ್ ಕಟ್ಕೊಂಡು ಆ ಕಡೆ ಈ ಕಡೆ ರಬ್ಬಲ್ಲಿ ಹಾಕ್ಕೊತೀವಿ ನಾವು. ಇವಾಗ ನೋಡಿರಿ, ಒಂದು ರೊಟ್ಟಿ ಉದ್ದಿ ತೋರಿಸ್ಬಿಡ್ತೀನಿ. ತುಂಬ ಚೆನ್ನಾಗಿ ಆಗ್ತವೆ ರೀ ಜಿಗಿಟ್ ಮಾಡಿಕೊಂಡ್ರೆ. ಈಗೇನು ರೀ, ಸಾಮಾನ್ಯವಾಗಿ ರೊಟ್ಟಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಮತ್ತೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೇನೆ ಅಷ್ಟೇ. ಇವಾಗ ಈ ಥರ ನಾವೆಲ್ಲ ದಿಂಡು ಕಟ್ಕೊಂಡ್ಬಿಡ್ತೀವಿ ನೋಡಿರಿ. ಚಪಾತಿಗಾತು ರೊಟ್ಟಿಗಾತು ಈ ಥರ ದಿಂಡು ಕಟ್ಕೊಳ್ರಿ, ಯಾಕಂದರೆ ಹರಿಯೋದಿಲ್ಲ ಅಂಥೇಳಿ. ನೋಡಿರಿ, ಇವಾಗ ಒಂದು ರೊಟ್ಟಿ ಮಾಡಿದೆ ನಾನು ನಿಮಗೆ. ನಾವು ರೊಟ್ಟಿ ಮಾಡಿ ಅಲ್ಲಿ ಹಾಕ್ತಿದ್ದೇನೆ ನೋಡಿ. ನಾನು ಎಲ್ಲ ರೊಟ್ಟಿನೂ ಒಂದು ಕಡೆ ಹಾಕಿ ಆಮೇಲೆ ನಾನು ಬೇಯಿಸ್ಕೊತೀನಿ. ಯಾಕಂದರೆ ನಂಗೆ ಈಸಿ ಆಗುತ್ತೆ ಅಂಥೇಳಿ ನಾನು ಒಮ್ಮೆಗೆ ರೊಟ್ಟಿನ ಬೇಯಿಸಲ್ಲ. ಒಂದು 20 ರೊಟ್ಟಿ ಮಾಡಿಬಿಟ್ಟು ಆಮೇಲೆ ನಾನು ಬೇಯಿಸ್ಕೊತೀನಿ. ಆ ಕಡೆ ರೊಟ್ಟಿ ಮಾಡಿ ಹಾಕಿದ್ದೀನಿ. ಇವಾಗ ಈ ಕಡೆ ಇಷ್ಟು ರೊಟ್ಟಿ ಉದ್ದಿ ತೋರಿಸ್ತೀನಿ ನಿಮಗೆ ನಾನು. ನೋಡಿರಿ, ಇಷ್ಟು ರೊಟ್ಟಿ ಅದು 2 ಪ್ಲೇಟಲ್ಲಿ ಹಾಕಿಟ್ಟಿದ್ದೆ ನಾನು. ಈಗ ಮತ್ತು ಕ್ಯಾಪ್ಸಿಕಮ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕ್ಯಾಪ್ಸಿಕಮ್ ಅಂದರೆ ದೊಣಗಾಯಿ ರೀ. ಅದು ಚಟ್ನಿ ಚೆನ್ನಾಗಿ ಆಕತ್ತೆ ರೀ ಫ್ರೆಂಡ್ಸ್. ನೋಡಿರಿ, ಬೇಕಾದ್ರೆ ಇನ್ನೂ ಹಣ್ಣು ದೊಣಗಾಯಿ ಇದ್ರಂತೂ ಇನ್ನೂ ಚೆನ್ನಾಗಿ ಆಕತ್ತೆ. ಅದಕ್ಕೆ ಮೆಂತ್ಯ ಕಾಳು ಹಾಕ್ಬಿಟ್ಟು ಚಟ್ನಿ ಮಾಡಿಕೊಡ್ರಿ, ಇನ್ನೂ ಸೂಪರ್ ಆಗಿರುತ್ತೆ ನೋಡಿರಿ. ಇವಾಗ ಈ ಚಟ್ನಿನೂ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ನನ್ನ ಮಗ 10th ರೀ. ಅವನು ಚೆನ್ನಾಗಿ ಓದಿ SLC ಎಕ್ಸಾಮ್ ಚೆನ್ನಾಗಿ ಮಾಡಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊತೀನಿ. ಈ ಥರ ಹುರ್ಕೊಂಡು ನೋಡಿರಿ, ಇದಕ್ಕೆ ನೀವು ಬೆಳ್ಳುಳ್ಳಿ ಮತ್ತು ಉಪ್ಪು, ಜೀರಿಗೆ, ಕರಿಬೇವು, ಬೆಲ್ಲ ಇಷ್ಟೇ ಹಾಕ್ಕೋಬೇಕು. ಭಾಳ ಸಣ್ಣಗೂ ತಿರುಗಕ್ಕೆ ಹೋಗ್ಬೇಡ್ರಿ. ಈ ಕಡೆ ಹಂಚು ಕಾದಿತ್ತು, ರೊಟ್ಟಿನ ಹಾಕಿ ಒಂದು ರೊಟ್ಟಿ ಹಾಕಿ ಬೇಯಿಸಿ ತೋರಿಸ್ಬಿಡ್ತೇನೆ ರೀ. ನಂಗೆ ಅಷ್ಟು ರೊಟ್ಟಿ ಹಾಕಿ ಬೇಯಿಸಿ ತೋರ್ಸೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ಒಂದೇ ರೊಟ್ಟಿ ಹಾಕಿ ತೋರ್ಸಕತ್ತೀನಿ ನೋಡಿರಿ. ಈ ಥರ ಮೇಲೆ ನಾವು ನೀರು ಹಚ್ತೀವಿ. ನನ್ನ ಮಗ ಕ್ಯಾಮ್ರಾ ಸರಿಯಾಗಿ ಹಿಡ್ದಿಲ್ಲ ನೋಡಿರಿ. ಈ ಥರ ನಾವು
ರೊಟ್ಟಿಗೆ ಮೇಲ್ಗಡೆ ನೀರು ಹಚ್ಚಿ ಒಂದು 5 ನಿಮಿಷ ಬಿಟ್ಬಿಡ್ತೀವಿ ರೀ. ನೋಡಿರಿ ಮೇಲೆ ಈ ಥರ ಗುಳ್ಳೆ ಬಂದಂಗೆ ಬರ್ತಾವಲ್ರಿ, ಆವಾಗಲೇ ನಾವು ರೊಟ್ಟಿನ ತಿರುವಿ ಹಾಕ್ತೀವಿ. ನೋಡಿರಿ ನಮ್ಮ ಸೈಡು ರೊಟ್ಟಿ ಭಾಳ ತೆಳ್ಳಗಿರ್ಬೇಕು ರೀ, ದಪ್ಪ ಸುಡೋಂಗಿಲ್ಲ. ನೋಡಿರಿ ಈ ಥರ ಆಗುತ್ತೆ ರೊಟ್ಟಿ. ರೊಟ್ಟಿ ಏನ್ರಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಈಗ ಒಬ್ಬೊಬ್ಬರು ಸುಡ್ತಾರೆ, ಒಬ್ಬೊಬ್ಬರು ಉತ್ತಾರೆ. ನಮಗೆಲ್ಲ ಸುಡೋಕೆ ಬರಲ್ಲ, ನಾವು ಹಾಗಾಗಿ ಉತ್ತೇವೆ ರೀ. ಜಾಸ್ತಿ ಯಾರು ಸುಡೋದಿಲ್ಲ. ಒಂದು ಕಾಟನ್ ಅರ್ಬಿ ಇರುತ್ತಲ್ಲ, ಆ ಕಾಟನ್ ಅರ್ಬಿಂದ ಮೇಲೆ ಒತ್ತು ಬಿಡ್ರಿ. ನಾನು ಹಂಗೆ ನಿಮಗೆ ಮಾಡಿ ತೋರ್ಸಾಕತ್ತೀನಿ ನೋಡಿರಿ. ಕಾಟನ್ ಅರ್ಬಿ ಬೇರೆನೇ ಇಟ್ಕೊಂಡ್ಬಿಡ್ಬೇಕು ನೀವು ರೊಟ್ಟಿ ಮೇಲ್ಗಡೆ ಒತ್ತಕ್ಕೆ. ಆಗಲೇ ನಾನು ಕ್ಯಾಪ್ಸಿಕಮ್ ಅಂದರೆ ದುಣಗಾಯ ಹಾರಕ್ಕೆ ಬಿಟ್ಟಿದ್ದೆ, ಆರ್ತದು. ಈಗ ನೋಡಿ ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಬೆಲ್ಲ ಮತ್ತು ಕರಿಬೇವು ಇಷ್ಟೇ ಹಾಕ್ಕೊಡ್ರಿ. ಮತ್ತು ಇದಕ್ಕೆ ಹೆಚ್ಚಿಗೆ ಸಾಮಾನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬಜ್ಲನ ಮಾಡ್ಕೊಡ್ರಿ. ಇದನ್ನು ಪೂರ್ತಿ ಸಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಬರಲ್ಲ ಚಟ್ನಿ. ಹಸೆಕಾಯಿ ಚಟ್ನಿ ಮಾಡ್ಕೊತಿರಲ್ಲ ಹಾಗೆ ಮಾಡ್ಕೊಡ್ರಿ. ಈ ಚಟ್ನಿನೂ ಒಂದ್ಸಲ ಟ್ರೈ ಮಾಡಿರಿ, ಮಸ್ತ್ ಆಕತ್ರಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನಮ್ಮ ದೊಣಗಾಯಿ ಚಟ್ನಿ, ಕ್ಯಾಪ್ಸಿಕಮ್ ಚಟ್ನಿ. ನೋಡಿರಿ ಇಷ್ಟೆಲ್ಲ ನನ್ನ ಕೆಲಸ ಮಾಡೋತ್ತಿಗೆ ನಂದು 11 ಗಂಟೆ ಆಯ್ತು ನೋಡಿ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಸುಸ್ತಾಗ್ಬಿಡ್ತು. ನೋಡಿ ಇವಾಗ ರೊಟ್ಟಿ ರೆಡಿ ಆಯಿತು ಮಗ್ಗ. ಮತ್ತು ಉದ್ರುಬೇಳೆ ಪಲ್ಯನೂ ಮಾಡಿದ್ದೆ, ಮೊಸರು. ಉದ್ರುಬೇಳೆ ಪಲ್ಯ ನಮಗೆ ಮನೆಗೆ ಅಂತ ಮಾಡಿದ್ದೆ ನಾನು. ಮತ್ತು ಮೊಸರು ಮತ್ತು ಕ್ಯಾಪ್ಸಿಕಮ್ ಅಂದರೆ ದುಣಗಾಯಿ ಚಟ್ನಿ. ಆಮೇಲೆ ಮಗ್ಗ ಒಯ್ಯಕ್ಕೆ ಮೆಂತ್ಯ ಚಟ್ನಿನೂ ಮಾಡಿದ್ದೆ ನಾನು. ನೋಡಿರಿ ಎಲ್ಲದು ಮೆಂತ್ಯ ಚಟ್ನಿ, ರೊಟ್ಟಿ. ಮತ್ತು ಈ ಕಡೆ ಮೋತಿಚೂರು ಮಾಡಿಟ್ಕೊಂಡಿದ್ದೆ, ಒಂದು 10 ಅಷ್ಟೇ ಮಾಡಿದ್ದೆ ನಾನು ಅವನಿಗೆ ಮಾಡೋಕ್ಕೆ. ಮತ್ತೆ ಮಾಡಬೇಕ್ರಿ, ನಮ್ದು ಹಬ್ಬ ಐತಿ. ಹಾಗಾಗಿ ಅವ್ನು ಪೂರ್ತಿಗೆ ಒಂದು ಸ್ವಲ್ಪ ಮಾಡ್ಕೊಂಡು ಹೊಂಟಿದ್ದೆ ನಾನು. ನೀವು ಮೋತಿಚೂರು ಮಾಡೋದು ವಿಡಿಯೋ ನಾನು ಐತೆ ನೋಡಿರಿ, ಫಸ್ಟ್ನೇಕ ಹಾಕೇನಿ ವಿಡಿಯೋನ. ಬೇಕಾದ್ರೆ ಅಲ್ಲಿ ಹೋಗಿ ವಿಡಿಯೋ ನೋಡಿರಿ ಯಾವ ಥರ ಮಾಡ್ತೀವಿ ನಾವು ಮೋತಿಚೂರು ಅಂತ. ಇನ್ನೂ ಮಾಡಬೇಕ್ರಿ, ನಾನು ಹಬ್ಬ ಇರೋದ್ರಿಂದ ಮಾಡಿಲ್ಲ. ಇವಾಗಿಷ್ಟು ನಾನು ಮಾಡ್ಕೊಂಡು ಹೊಂಟಿದ್ದೆ. ಇದಿಷ್ಟೆಲ್ಲ ಕೆಲಸ ಮಾಡೋದಕ್ಕೆ 11 ಗಂಟೆ ಆಗಿತ್ತು ನೋಡಿ ಫ್ರೆಂಡ್ಸ್. 11 ಗಂಟೆ ಆಗಿ ಮತ್ತು ವಿಡಿಯೋ ಎಡಿಟ್ ಮಾಡೋದಕ್ಕೆ ನಂಗೆ 12 ಗಂಟೆ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ಯಾರೆಲ್ಲ ಹಂಗೆ ನೋಡಕತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಕ್ಕಳನ್ನ ಬೇಕಾದ್ರೆ ಯಾರಾದರೂ ಹಾಸ್ಟೆಲ್ಗೆ ಹಾಕೋದಿದ್ರೆ ಹಾಸ್ಟೆಲ್ಗೆ ಹಾಕ್ರಿ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಸ್ಟೆಲ್ಲು. ಬೇಕಾದ್ರೆ ಒಂದ್ಸಲ ಹೋಗಿ ನೀವು ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಮ ಮಕ್ಕಳನ್ನೆಲ್ಲ ಹಾಕಿರಿ ಅಂತ ಹೇಳ್ತೀನಿ. ಅದು ರಾಮಕೃಷ್ಣ ಸ್ಕೂಲ್ ಅಂತ ಹೇಳಿ ನೋಡಿರಿ. ML ಹಳ್ಳಿ ಅಂದರೆ ಮಡಸೂರು ಲಿಂಗದಳ್ಳಿ ಇದು, ಅದಕ್ಕೆ ML ಹಳ್ಳಿ ಅಂತ ಕರೀತಾರೆ. ಅವ್ರದ್ದೇ ಒಂದು 7-8 ಸ್ಕೂಲ್ ಇದೆ ರೀ. ಆದರೆ ಇಲ್ಲಿ ಬಾಯ್ಸ್ ಅಷ್ಟೇ ಇರೋದು, ಲೇಡೀಸ್ ಇಲ್ಲ. ಒಂದ್ಸಲ ಹೋಗಿ ಬಂದು ಆಮೇಲೆ ನಿಮ್ಮ ಮಕ್ಕಳ ನೀವು ಹಾಕಿರಿ ಅಂತ ಹೇಳ್ತೀನಿ. ಬೇಕಿದ್ದರೆ ನಿಮಗೆ ಯಾರಾದರೂ ಕೇಳಿದರೆ ನಾನು ಸರ್ದು ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ಸ್ಕೂಲ್ ನಂಬರ್ ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಗ ಅಲ್ಲಿಗೆ ಹೋಗಿ 5 ವರ್ಷ ಆಯಿತು. ಈ ಸಲ 10th. ನನ್ನ ಮಗ ಎಲ್ಲ ಚೆನ್ನಾಗಿ ಬರಲಿ ಎಕ್ಸಾಮ್ ಅಂತ ಅವನಿಗೆ ಆಶೀರ್ವಾದ ಮಾಡಿರಿ. ಮತ್ತೆ ಸಿಗ್ತೀನಿ.